ಬೆಂಗಳೂರಿಗೆ ಇದ್ದಂಥ ಹೆಸರುಗಳು ಈಗ ಹೊಸ ಹೊಸ ಹೆಸರುಗಳು ಸೇರಿಕೊಳ್ತಾ ಇದೆ. ಒಳ್ಳೆಯ ಹೆಸರಿಗಿಂತಲೂ ಕೂಡ ಕೆಟ್ಟ ಹೆಸರುಗಳೇ ಸೇರ್ಪಡೆ ಆಗ್ತಾ ಇದೆ. ಬೆಂಗಳೂರಿಗಿದ್ದಂತಹ ಗೌರವ ಈಗೆಲ್ಲವೂ ಕೂಡ ಹೊರಟು ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ ಹಾನಿಯಾದಂಥ ಪ್ರದೇಶಕ್ಕೆ ಸಿಎಂ ಡಿಸಿಎಂ ವಿಸಿಟ್ ಕೊಡ್ತಾ ಇದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಸ್ಥಳೀಯರ ಬಳಿ ಅಹವಾಲನ್ನ ಈಗ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಅಧ್ವಾನ ಆಗಿತ್ತಲ್ಲ, ಒಂದೇ ದಿನ 132 ಮಿಲಿಮೀಟರ್ ಮಳೆ ಆಗಿತ್ತಲ್ಲ, ಅದಾದ ನಂತರ ಆಗಿರುವಂಥ ಹಾನಿ ಪ್ರದೇಶಗಳಿಗೆ ಇವತ್ತು ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ತುಂಬ ಬಿಡುವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀರಿದ್ದಂಥ ಸಂದರ್ಭದಲ್ಲಿ ಹೋದರೆ ಅಲ್ಲಿರುವಂಥ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ನೀರು ಹಿಂಗಿದ್ದ ನಂತರ ಹೋಗಿ ಏನು ಪ್ರಯೋಜನ, ಅಲ್ಲಿ ಏನಾಗಿದೆ ಅನ್ನೋದೇ ಗೊತ್ತಾಗಲ್ವಲ್ಲ. ಮಳೆ ಹಾನಿ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಗ್ಗೆ ಡ್ರಾಮಾ ಕೂಡ ಆಗಿತ್ತು. ಅದನ್ನ ಆಮೇಲೆ ಕೂಡ ಹೇಳ್ತೀವಿ ನಾವು ನಿಮಗೆ ಏನಾಗಿದೆ ಅಂತ ಹೇಳಿ. ಹೋದ್ರು, ಅಲ್ಲಿ ವಿಸಿಟ್ ಮಾಡಿದ್ರು, ಈ ಜನರ ಬಳಿ ಏನೇನಾಗಿದೆ ಅಂತ ಎಲ್ಲ ಕೇಳಿದ್ರು. ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ರೀತಿಯಾಗಿ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ. ಆ ಸಂದರ್ಭಗಳಲ್ಲಿ ಹೋಗಬೇಕು, ಸ್ಥಳ ಪರಿಶೀಲನೆಯನ್ನು ಮಾಡಬೇಕು, ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಕಣ್ಣಾರೆ ನೋಡಬೇಕು. ಆಮೇಲೆ ಕಳೆದ ಬಾರಿಯೂ ಕೂಡ ಸ್ಥಳೀಯ ಶಾಸಕರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಾಗಲೂ ಕೂಡ ಹೇಳಿದರು, ನಾವೇನು ಮಾಡಿದ್ವಿ, ಏನು ಮಾಡಬೇಕಾಗಿದೆ ಅಂಥೇಳಿ. ಅದೆಲ್ಲವೂ ಕೂಡ ಆಗ್ತಾ ಇದೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂಥೇಳಿ. ಆ ಕಾಮಗಾರಿ ಯಾಕೆ ಇನ್ನೂ ಪೂರ್ಣಗೊಳ್ತಾ ಇಲ್ಲ? ಅಥವಾ ದುಡ್ಡನ್ನು ಈಗ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀರಾ ಅಲ್ಲಿ ಕೆಲಸ ಮಾಡೋದನ್ನು? ಏನು ಸಮಸ್ಯೆ ಆಗಿದೆ, ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಯಾಕೆ ಕಂಡು ಹಿಡಿತಾ ಇಲ್ಲ? ಎಷ್ಟು ವರ್ಷಗಳು ಬೇಕು ಅದು ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ? ಪ್ರತಿ ಬಾರಿ ಮಳೆ ಬಂದಾಗ ಅದೇ ಏರಿಯಾಗಳ ಹೆಸರು ಬರುತ್ತೆ, ಅದೇ ಏರಿಯಾಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಅದಕ್ಕೆ ಒಂದು ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ ಬೇಕಾಗುತ್ತೆ ಅಲ್ಲ.